ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಫೈಲ್ಸ್ ಎಲ್ಲ ನನ್ನ ಹತ್ರ ಇದೆ ಮೇಡಮ್. ಹೌದಾ? ಅದನ್ನ ತಗೊಂಡ್ ಬರ್ತೀರಾ? ಹಾ ಮೇಡಮ್, ತರ್ತೀನಿ. ಹಾಗಿದ್ರೆ ಕಾವೇರಿ ಹೇಳಿದ ನಿಜಾನೇ. ಪಾಪ ತಂಗಿ ಯಾಕೆ ಅಕ್ಕನ ಸಂಸಾರದ ವಿಷಯದ ಬಗ್ಗೆ ಸುಳ್ಳು ಹೇಳ್ತಾಳೆ? ಹಾಗಾದ್ರೆ ಇವರೇ ನನಗೆ ಸುಳ್ಳು ಹೇಳಿ ನಂಬಿಸಿ ಮೋಸದಿಂದ ಕಾವೇರಿ ವಿರುದ್ಧ ಜಗಳ ಮಾಡೋ ಹಾಗೆ ಮಾಡಿದ್ರ? ಪೂರ್ಣಿ, ಏನಮ್ಮ? ಏನ್ ಯೋಚನೆ ಮಾಡ್ತಿದ್ಯಾ? ಆದಿಕ್ ತಿಂಡಿಗೆ ಲೇಟ್ ಆಯ್ತು, ಹೋಗಿ ಕರ್ಕೊಂಡ್ ಬಾ. ಅದ್ರ ಅವಶ್ಯಕತೆ ಇಲ್ಲಮ್ಮ, ಅವ್ರಾಗ್ಲೇ ಹೋಗಾಯ್ತು. ಏನು ಹೊರಟ್ಬಿಟ್ನಾ? ಏನ್ ಹೇಳ್ತಿದ್ಯಾ ಪೂರ್ಣಿ ನೀನು? ಮಧ್ಯಾಹ್ನದ ಊಟದ ಬಾಕ್ಸು ಡೈನಿಂಗ್ ಟೇಬಲ್ ಮೇಲೆ ಇದೆ. ಮಧ್ಯಾಹ್ನದ ಊಟ ಇರ್ಲಿ, ತಿಂಡಿ ಮಾಡಿ ಅಂದ್ರೂ ಬೇಡ ಅಂತ ಹಾಗೆ ಹೋದ್ರು. ಏನೋ ಅರ್ಜೆಂಟ್ ಕೆಲ್ಸ ಇರುತ್ತೆ, ಅದಕ್ಕೆ ಹೋಗಿರ್ತಾನೆ ಬಿಡಮ್ಮ. ಏನ್ ಅರ್ಜೆಂಟೋ ಏನೋ. ಪೂರ್ಣಿ, ಯಾಕೊಂಥರ ಇದ್ಯಾ? ಒಂಥರ ಮಾತಾಡ್ತಿದ್ಯಾ? ಯಾಕೋ ನಿನ್ನ ಅಳಿಯನ್ ವರ್ತನೆ ನೋಡ್ತಿದ್ರೆ ಕಾವೇರಿ ಹೇಳ್ದ ಹಾಗೆ ಆಫೀಸ್ ಸ್ಟಾಫ್ ಜೊತೆ. ಪೂರ್ಣಿ, ಏನು ಅಂತ ಮಾತಾಡ್ತಿದ್ಯೆ? ನಿನ್ ಗಂಡನ ಮೇಲೆ ನೀನೇ ಅನುಮಾನ ಪಡ್ತಿದ್ಯಾ? ನಿನ್ ಗಂಡ ಈ ತರ ಎಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ ಪೂರ್ಣಿ. ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ ಅಮ್ಮ, ಆದ್ರೆ ಯಾಕೋ ಇತ್ತೀಚೆಗೆ ಇವ್ರ ವರ್ತನೆ ನೋಡ್ತಿದ್ರೆ ನನಗೂ ಅನುಮಾನ ಬರೋಕ್ ಶುರು ಆಗಿದೆ. ಇದು ನಮ್ಮನೆ ಬಾಕ್ಸ್ ಅಲ್ವಲ್ಲ? ಸ್ಟಾಫ್ ಅಲ್ಲಿ ಬೇರೆ ಯಾರ್ದು ಆಗಿರುತ್ತೆ ಕಣೆ. ಶಂಕರಣ್ಣಂಗೆ ಬಾಕ್ಸ್ ಎಲ್ಲ ತೊಳೆದಿಟ್ಟಿರಿ ಅಂತ ಹೇಳಿದ್ದೆ. ಅದು ಏನೋ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ ಅಷ್ಟೇ. ಈ ರೀತಿ ಆದಾಗೆಲ್ಲ ಅನುಮಾನ ಬರ್ದೇ ಇರುತ್ತಾ ಹೇಳು? ಅದು ಅಲ್ಲದೆ ಕಾವೇರಿ ಯಾಕೆ ಅವಳ ಅಕ್ಕನ ಸಂಸಾರದ ವಿಷಯದಲ್ಲಿ ಸುಳ್ಳು ಹೇಳ್ತಾಳೆ? ಅನುಮಾನ ದೃಷ್ಟಿ ನೋಡಿದ್ರೆ ಎಲ್ಲ ತಪ್ಪಾಗೆ ಕಾಣಿಸುತ್ತೆ ಪೂರ್ಣಿ. ಹಾಗಾದ್ರೆ ಕಾವೇರಿ ಹೇಳಿದ್ದೆ ತಪ್ಪು ಅಂತ ಹೇಳ್ತ್ಯಾ? ಸರಿ ತಪ್ಪಿನ ಪ್ರಶ್ನೆ ಅಲ್ಲ ಪೂರ್ಣಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಗಂಡ ಹೆಂಡತಿ ವಿಚಾರದಲ್ಲಿ ತಾಯಿ ತಂಗಿ ಯಾರ ಮಾತನ್ನು ಕೇಳ್ದೆ, ಕಣ್ಣಿಗೆ ಕಾಣಿಸೋದನ್ನು ನಂಬದೆ ಪ್ರಮಾಣಿಸಿ ನೋಡಿ ನಂಬಬೇಕು. ಆಗ್ಲೇ ಸಂಸಾರ ಚೆನ್ನಾಗಿರೋದು. ಇಲ್ಲ ಅಂದ್ರೆ ಸಂಸಾರ ಅನ್ನೋ ಕನ್ನಡಿ ಒಂದ್ಸಲ ಹೊಡೆದೋದ್ರೆ ಮತ್ತೆ ಅದನ್ನ ಒಂದ್ ಮಾಡೋಕ್ಕಾಗಲ್ಲ. ಕಾವೇರಿ ನಮ್ಗೆ ಮೋಸ ಮಾಡಿ ಅವಮಾನ ಮಾಡಿ ಹೋದ್ಮೇಲೆ ಈ ಮನೆ ರಕ್ಷಣೆಗಾಗಿ, ಈ ಮನೆ ಮಗನಾಗಿ, ಈ ಮನೆ ಜವಾಬ್ದಾರಿಗಳನ್ನೆಲ್ಲ ಹೊತ್ಕೊಂಡು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿರೋದು ಆದಿ. ಅಂತವನ್ ಮೇಲೆ ನಾವು ಅನುಮಾನ ಪಟ್ರೆ ಆ ದೇವರು ಕೂಡ ನಮ್ಮನ್ನ ಮೆಚ್ಚಲ್ಲ ಪೂರ್ಣಿ. ಕಾವೇರಿ ಆದಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ ಬಂದು ಹೇಳಿರೋ ಮಾತುಗಳು ನಿನ್ ತಲೆಯಲ್ಲಿ ಕೂತ್ಕೊಂಡಿದೆ. ಅದಕ್ಕೆ ನೋಡಿದ್ದೆಲ್ಲ ನಿನ್ ಕಣ್ಣಿಗೆ ತಪ್ಪಾಗೆ ಕಾಣಿಸ್ತಿದೆ. ಮೊದಲು ಅದನ್ನೆಲ್ಲ ತಲೆಯಿಂದ ತೆಗೆದುಹಾಕು, ಎಲ್ಲ ಸರಿ ಹೋಗುತ್ತೆ. ಕಾವೇರಿ ಹೇಳ್ತಿರೋದು ಕರೆಕ್ಟಾ ಅಥವಾ ಅಮ್ಮ ಹೇಳ್ತಿರೋದು ಕರೆಕ್ಟಾ ಅಥವಾ ಆದಿ ನನಗೆ ಹೇಳ್ತಿರೋದು ಕರೆಕ್ಟಾ? ಛ, ಇವ್ರ್ಯಾಕೆ ಇಷ್ಟೊಂದು ಫೈಲ್ಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ? ಹಾ, ಏನ್ ನಡೀತಿದೆ? ಕಾವೇರಿ ಏನೋ ದೊಡ್ಡದಾಗಿ ಮಾಡಕ್ ಹೊರಟಿದ್ದಾಳೆ. ಮಲ್ಲಿಕಾ ಮೇಡಮ್ ಅನುಮಾನ ಪಟ್ಟಾಗೆ ಏನೋ ನಡೀತಿದೆ. ಆದ್ರೆ ಹೇಗ್ ತಿಳ್ಕೊಳ್ಳೋದು? ಮೇಡಮ್, ಈ ಫೈಲ್ ನೋಡಿ. ಲಂಡನ್ಗಷ್ಟೇ ಅಲ್ಲ, ಯುರೋಪ್ ಮತ್ತೆ ಎಷ್ಟೋ ಕಂಟ್ರಿಗಳಿಗೆ ಬಿಫೋರ್ ಕೋವಿಡ್ ನಾವು ಕಾಫಿ ಸಪ್ಲೈ ಮಾಡಿದ್ದೀವಿ. ಮೇಡಮ್, ಇದನ್ನ ನೋಡಿ. ರಷ್ಯಾ, ಜರ್ಮನಿ, ಫ್ರಾನ್ಸ್ ಎಲ್ಲ ಕಂಟ್ರಿಗಳಿಗೂ ನಮ್ಮ ಕಾಫಿ ಬೀನ್ಸ್ ಸಪ್ಲೈ ಆಗಿದೆ.
ಬನ್ನಿ. ಮೇಡಮ್ ನಿನ್ನೆ ನೀವು ಹೇಳಿದ ಡಿಸೈನ್ ಫೈಲ್ಸ್ ಎಲ್ಲ ರೆಡಿ ಆಗಿದೆ, ಒಂದ್ಸಲ ಚೆಕ್ ಮಾಡ್ತೀರಾ? ಇಲ್ಲ, ಇವಾಗ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಆಮೇಲೆ ಚೆಕ್ ಮಾಡ್ತೀನಿ. ಮೇಡಮ್ ಒಂದು 5 ನಿಮಿಷ ಕರೆಕ್ಷನ್ಸ್ ಹೇಳಿಬಿಟ್ರೆ ನಾನು ಕರೆಕ್ಷನ್ ಮಾಡಿಟ್ಟಿರ್ತೀನಿ ಮೇಡಮ್. ಹೇಳ್ತಾ ಇದ್ದೀನಿ ತಾನೆ, ನನಗೆ ಇಂಪಾರ್ಟೆಂಟ್ ಫೈಲ್ನ ಚೆಕ್ ಮಾಡೋದಿದೆ, ನನಗಿವಾಗ ಆಗಲ್ಲ, ನೀವು ಹೊರಡಿ. ಸರಿ ಮೇಡಮ್, ಆಯಿತು. ಮೇಡಮ್